ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ದಾಮಿನಿ ಮತ್ತು ಪರಮೇಶ್ವರಿ ಇಬ್ಬರು ಸೇರಿಕೊಂಡು ಕಲ್ಯಾಣಿನ ಏನಾದರೂ ಮಾಡಬೇಕು ಅಂತ ಹೊಂಚಾಗ್ತಾಯಿದ್ರು. ಆದರೆ ಅದು ಆಗಲಿಲ್ಲ. ಈಗ ಪರಮೇಶ್ವರಿ ಗಂಡನೇ ಅತ್ತಿಗೆಗೆ ಪ್ರೇಮ ಮತ್ತು ರಾಮು ಬರುವಾಗ ನೀವು ಯಾಕೆ ಅತ್ತಿಗೆ ಬೇಡ ಅಂತ ಹೇಳ್ತೀರಾ, ಮನೆಗೆ ಬರದೆ ಅವ್ರು ಇನ್ನೆಲ್ಲಿಗೆ ಹೋಗ್ತಾರೆ. ಪ್ರೇಮ ಪಾಪ ಬರೀ ಕಾಲಲ್ಲೇ, ನಿಮಗೆ ಹುಷಾರಿಲ್ಲ ಅಂದಾಗಿಂದ ಬರೀ ಕಾಲಲ್ಲೇ ನಡೆದಾಡ್ತಿದ್ದಾಳೆ, ಚಪ್ಪಲಿ ಕೂಡ ಹಾಕಿಲ್ಲ. ಅಂಥದ್ರಲ್ಲಿ ನೀವು ಅವಳನ್ನು ತಗೊಂಡೋಗಿ ತಳ್ಳಿಬಿಟ್ರಲ್ಲ, ಕಾಲಿಗೆ ಏಟಾಗಿದೆ, ಅವಳು ಕಾಲಿಗೆ ಏಟಾಗಿ ಪಾಪ ಅವಳು ರಕ್ತ ಸುರಿದೋಗ್ತಾಯಿದೆ, ಹಂಗೆ ಓದ್ಲು ಅಂತ ಹೇಳ್ತಾನೆ. ಆವಾಗ ಇವರಿಬ್ಬರು ಹುರ್ಕೋತಾ ಇರ್ತಾರೆ, ದಾಮಿನಿನೂ ಮತ್ತು ಪರಮೇಶ್ವರಿನೂ. ಯಾಕೆ ಅಂದರೆ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ದಾನಲ್ಲ ಇವನು ಅಂತೇಳ್ಬಿಟ್ಟು. ಆಮೇಲೆ ಕಲ್ಯಾಣಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಹೌದಾ, ನಾನು ತಳ್ಳಿದ್ದಕ್ಕೆ ಅವಳಿಗೆ ಏಟಾಯ್ತಾ, ಪಾಪ ಅವಳು ಬೇಜಾರು ಮಾಡ್ಕೊಂಡ್ಲಾ ಅಂತ ಹೀಗೆ ಥಿಂಕಿಂಗ್ ಮಾಡ್ತಾಯಿರ್ತಾಳೆ. ಆಮೇಲೆ ನೀವು ಭಾಳ ಮನಸ್ಸು ಗಟ್ಟಿ ಅದಕ್ಕೆ ನಿಮಗೆ, ನೀವು ಯಾಕೆ ಹಿಂಗೆ ಇದು ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಪಾಪ ಅವಳು ಎಷ್ಟು ನೊಂದ್ಕೋತಿದ್ದಾಳೆ, ರಕ್ತನೇ ಇಳಿದು ಹೋಗ್ತಾಯಿದೆ, ಬರೀ ಕಾಲಲ್ಲಿ ಹೋಗ್ತಿದ್ದಾಳೆ ಅಂತೆಲ್ಲ ಹೇಳಿಬಿಡ್ತಾನಲ್ಲ. ಆವಾಗ ಇವಳಿಗೆ ಕರುಳು ಚುರಂದ್ಬಿಡುತ್ತೆ. ಆಮೇಲೆ ಇವಳು ಪರಮೇಶ್ವರಿ ಹೋಗ್ತಾಳೆ ಅವನಿಂದನೇ. ಈ ದಾಮಿನಿನೂ ಮೆತ್ತಗೆ ಅವನಿಂದನೇ ಖಾಲಿ ಮಾಡ್ತಾಳೆ ಜಾಗ. ಆಮೇಲೆ ಇವಳು ಪಂಚಮಿ ದೊಡ್ಡಮ್ಮ ಅಂತ ಅಮ್ಮ ಅಂತ ಬರ್ತಾಳೆ. ಹೋಗು, ನಾನು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಕಳಿಸ್ತಾಳೆ. ಅವಳು ಆ ಕಡೆ ಹೋಗ್ತಾಳೆ. ಆಮೇಲೆ ಎಲ್ಲ ಹೋಗ್ತಾರೆ. ಆಮೇಲೆ ಇವಳು ಕೂತು ಯೋಚನೆ ಮಾಡ್ತಾಳೆ. ಎಲ್ಲ ಅವಳು ಒಳ್ಳೇದು ಮಾಡಿದ್ದು ಸುಳ್ಳು ಅಂತ ಹೇಳಿದ್ದಷ್ಟು ಬಿಟ್ಟರೆ ಇನ್ನೆಲ್ಲವೂ ಒಳ್ಳೆಯದೇ ಮಾಡಿದ್ದಾಳೆ. ಇವಳಿಗೆ ದುಃಖ, ಅಳು ಬಂದ್ಬಿಡುತ್ತೆ. ಸಿಕ್ಕಾಬಟ್ಟೆ ಕಲ್ಯಾಣಿ ಅಳ್ತಾಳೆ. ಅಳ್ತ್ಬಿಟ್ಟು ನೋಡೋಣ ತುಂಬ ಏಟಾಗಿದೆ ಅಂತಿದ್ದಾರಲ್ಲ ಅಂಥೇಳಿ ಆಯಿಂಟ್ಮೆಂಟ್ ತಗೊಂಡು ಪಂಚಮಿ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾಳೆ. ಅವ್ರ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಅಷ್ಟೊತ್ತಿಗೆ ಇವನು ಬ್ಯಾಂಡೇಜ್ ಮಾಡಿರ್ತಾನೆ ರಾಮ. ಬ್ಯಾಂಡೇಜ್ ಮಾಡಿ ಏನಾಯಿತು ಪ್ರೇಮ ಅಂತ ಕೇಳಿರ್ತಾನೆ. ಏನೂ ಇಲ್ಲ, ಏನಿಲ್ಲ, ಅದಂಗೆ ಅಲ್ಲೊಂದು ಸೈಕಲ್ ಬಂತು, ಅಲ್ಲಿ ಈ ಕಡೆ ಕಾರ್ ಬಂತು, ನಾನು ಆ ಕಡೆ ಬಿದ್ದೆ, ಈ ಕಾಲಿಗೆ ಏಟಾಯಿತು, ಹೀಗೆಲ್ಲ ಹೇಳ್ತಾಳೆ. ಅದನ್ನು ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಇವನು ಬ್ಯಾಂಡೇಜ್ ಹಾಕ್ಬಿಟ್ಟು ಆಗ ಅದನ್ನು ಹೇಳ್ತಾ ಇದ್ದಾಗ ಅಷ್ಟೊತ್ತಿಗೆ ಇವಳು ಮನೆ ಹತ್ರ ಬಂದಿರ್ತಾರೆ ಇಬ್ಬರು. ಇನ್ನೂ ಎಷ್ಟು ಸುಳ್ಳು ಹೇಳ್ತೀಯ ಪ್ರೇಮ, ಇಷ್ಟು ಸುಳ್ಳು ಹೇಳಿರೋ ಸಾಲದು ಅಂತೇಳಿ ಇನ್ನೂ ಸುಳ್ಳು ಹೇಳ್ತಿದ್ದೀಯಲ್ಲೇ ನೀನು ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಎದ್ದು ಅಮ್ಮ ದೊಡ್ಡಮ್ಮ ಅಂತ ಎದ್ದು ಓಡಿ ಬರ್ತಾರೆ ಬಾಗಿಲಿಗೆ. ಓಡಿ ಬಂದ್ಬಿಟ್ಟು ಆಶ್ಚರ್ಯ, ಏನಿದು ದೊಡ್ಡಮ್ಮ ಮನೆ ಹತ್ರ ಬಂದುಬಿಟ್ಟಿದ್ದಾರಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಯ್ಯೋ ದೊಡ್ಡಮ್ಮ ಬನ್ನಿ ಒಳಗೆ ಅಂತ, ಅತ್ತೆ ಬನ್ನಿ ಒಳಗೆ ಅಂತ. ನಿಮ್ಮನೆ ಒಳಗೆ ಬರೋಕ್ಕಲ್ಲ ಬಂದಿರೋದು ನಾನು, ಹಾಗೆ ಅಂತ ಹೇಳ್ತಾಳೆ. ಸರಿ, ಇವಳು ಎದ್ರುಕೊಂಡು ಸುಮ್ಮನೆ ನಿಂತ್ಕೋತಾಳೆ. ದೊಡ್ಡಮ್ಮ ಬನ್ನಿ ದೊಡ್ಡಮ್ಮ, ನೀವು ಬಂದಿದ್ದೇ ನಮಗೆ ಭಾಗ್ಯದ ದೇವತೆ ಬಂದಂಗೆ ಆಯಿತು ನಿಮ್ಮ ಅಂತೆಲ್ಲ ಅವನು ಏನೇನೋ ಹೇಳ್ತಾನೆ. ಅಷ್ಟು ಹೇಳಿದ್ರೂ ಇವಳು ಆಯಿಂಟ್ಮೆಂಟ್ ತಗೊಂಡು ಬಂದಿರ್ತಾಳೆ ಕಲ್ಯಾಣಿ, ಅವಳಿಗೆ ಆಯಿಂಟ್ಮೆಂಟ್ ಕೊಡೋದಕ್ಕೆ ಹಂಚೋಕ್ಕೆ ಅಂತೇಳ್ಬಿಟ್ಟು. ಆಮೇಲೆ ಪಂಚಮಿಗೆ ಕೊಡು ಅಂತ ಹೇಳ್ತಾಳೆ. ಪಂಚಮಿ ಈ ಹ್ಞೂ ಅಂತೇಳ್ಬಿಟ್ಟು ಮಾತು ಬರಲ್ವಲ್ಲ, ಮೂಗಿಯಲ್ಲ, ಹಂಗಾಗ್ಬಿಟ್ಟು ಅವಳೇನು ಮಾಡ್ತಾಳೆ, ಕೊಡ್ತಾಳೆ. ಇಲ್ಲಿಗೆ ಹಚ್ಚಿ ಹಿಂಗೆ ಹಾಕಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಕಲ್ಯಾಣಿ ಇನ್ನೂ ಏನೋ ಮಾತಾಡ್ತಿದ್ಯಾ, ಆಯ್ತಲ್ಲ ಹೇಳಿದ್ದು ಕೊಟ್ಟಿದ್ದು ಬಾ ಅಂತ ಅಂತಾಳೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಬನ್ನಿ ಅತ್ತೆ ಒಳಗೆ ಬನ್ನಿ ಅತ್ತೆ ಅಂತೇಳಿ, ಬರಲ್ಲ ನಾನು ಒಳಗೆ ಅಂತೇಳ್ಬಿಟ್ಟು ಅಷ್ಟು ಹೇಳಿ ಹೋಗ್ತಾಳವಳು. ಆಮೇಲೆ ಈ ದಾಮಿನಿ ಕಲ್ಯಾಣಿಗೆ ಫೋನ್ ಮಾಡ್ತಾಳೆ. ಕಲ್ಯಾಣಿಗೆ ಫೋನ್ ಮಾಡಿಬಿಟ್ಟು, ಆಟ ಆಡ್ತಿದ್ದೀಯ ನೀನು, ಏನು ನಿನ್ನ ಪರ ಮಾಡ್ಕೊತಿದ್ದೀಯಾ ಕಲ್ಯಾಣಿ ಅವ್ರನ್ನೆಲ್ಲ, ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ, ನೋಡಿ ಅಂತಿರು ಏನು ಕತೆ ಮಾಡ್ತೀನಿ ನಿಮ್ಮನ್ನು, ಸುಮ್ಮನೆ ಬಿಡೋಳಲ್ಲ ನಾನು, ಹಾಗೆ ಹೀಗೆ ಅಂತ ಮಾತಾಡ್ತಾಳೆ. ಹಾಗೆ ಮಾತಾಡಿದಾಗ ಅವರೇನು ಮಾಡ್ತಾರೆ, ರಾಮು ಸಂತೋಷದಲ್ಲಿ ಹೆಂಡ್ತಿನ ತಪ್ಪಿಕೊಂಡು ದೊಡ್ಡಮ್ಮ ಬಂದ್ರಲ್ಲ ಸದ್ಯ, ಇಷ್ಟು ಬಂದವ್ರು ಇನ್ನು ಒಳಗೆ ಬರೋದು ಎಷ್ಟು ಇನ್ನೊಂದು ದಿವಸ ಬಂದೇ ಬರ್ತಾರೆ ಅಂದ್ಕೊಂಡು ಖುಷಿಯಾಗಿ ಇಬ್ಬರು ತಪ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ
ಇವರಿಬ್ಬರು ಅಷ್ಟಕ್ಕೆ ಕೊಟ್ಬಿಟ್ಟು ಕರೆಕ್ಟಾಗಿ ಆಯಿಂಟ್ಮೆಂಟ್ ಹಚ್ಕೊಳಕ್ಕೆ ಹೇಳು, ಹಚ್ಕೊಂಡು ಅದನ್ನು ವಾಸಿ ಮಾಡ್ಕೊಳ್ಳಿ, 2 ದಿನ ನೀರಲ್ಲಿ ಹೋಗ್ದೆ ಹೋದರೆ ಕ್ಲೀನಾಗಿ ವಾಸಿ ಆಗುತ್ತೆ ಅಂತೆಲ್ಲ ಹೇಳಿಬಿಟ್ಟು, ಆಮೇಲೆ ಈ ದಾಮಿನಿ ಸೇಬನ್ನು ಕಟ್ ಮಾಡಿಕೊಂಡು ತಿಂತಾ ಇರ್ತಾಳೆ. ಆವಾಗ ಪರಮೇಶ್ವರಿ ಅಲ್ಲಿ ಬರ್ತಾಳೆ. ಇವಳೊಬ್ಳು ಯಾವಾಗ ನೋಡಿದ್ರೂ ಸೇಬು ಕಟ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ನನ್ನ ಜೀವ ಇಲ್ಲಿ ಹೋಗ್ತಾಯಿದೆ, ಇವಳು ನೋಡಿದ್ರೆ ಸೇಬು ಕಟ್ ಮಾಡ್ಕೊಂಡು ತಿಂತಿದ್ದಾಳೆ ಅಂತ ಅವಳು ಹುರ್ಕಂತಿರ್ತಾಳೆ. ಹತ್ರ ಬಂದು ದಾಮಿನಿ, ನೀನು ಇವರೆಲ್ಲ ಈಗ ಶ್ರೀಧರು ಅವರೆಲ್ಲ ಈ ಥರ ಹೇಳಿರೋದ್ರಿಂದ ಎಲ್ಲರೂ ಸರಿ ಹೋಗ್ಬಿಡ್ತಾರೆ, ಇವರು ಸರಿ ಹೋದರೆ ನಾವು ಪಕ್ಕ ಸಿಕ್ಕಾಕೊಂತೀವಿ ಅಂತ ಮಾತಾಡೋಕ್ಕೆ ಬಂದಿರ್ತಾಳೆ. ಅದಕ್ಕೆ ಪ್ರೇಮಗೆ ಫೋನ್ ಮಾಡಿಕೊಂಡು ಬೈತಾ ಇರ್ತಾಳೆ. ಯಾರು? ದಾಮಿನಿ. ಏನು ಆಟ ಆಡ್ತೀಯಾ ಏನು, ಎಲ್ಲರನ್ನೂ ನಿನ್ನ ಕೈ ವಶ ಮಾಡ್ಕೋಬೇಕು ಅಂದ್ಕೊಂಡಿದ್ದೀಯಾ? ಎಂದಿಗೂ ಸಾಧ್ಯ ಆಗಲ್ಲ, ನೀನೇನು ಕಡಿಮೆ ಆಟ ಆಡ್ತಿದ್ದೀಯಾ ಹಂಗೆ ಹಿಂಗೆ ಅಂತ ಬೈತಾಳೆ. ಆಮೇಲೆ ನೀನೇನು ಮಾಡ್ಕೊಳಕ್ಕಾಗಲ್ಲ, ನನಗೆ ಗೊತ್ತು ನಮ್ಮ ಮನೇನ ಹೆಂಗೆ ಕಾಪಾಡ್ಕೋಬೇಕು ಅಂತೇಳಿ ಅಂತ ಅವಳು ಬೈತಾಳೆ. ಪ್ರೇಮನು ಬೈತಾಳೆ, ಇವಳು ಬೈತಾಳೆ, ಇಬ್ಬರು ಬೈತಾರೆ. ಆಮೇಲೆ ಸರಿ ಅಂತ ಫೋನ್ ಇಡ್ತಾರೆ. ಫೋನ್ ಇಟ್ಟ ಮೇಲೆ ಇವಳು ದಾಮಿನಿ ಬರೀ ಟಾರ್ಚರ್ ಕೊಡೋದೇ ಯಾವಾಗ್ಲೂ, ಸುಮ್ಮನೆ ಇರೋವಂಥವಳೇ ಅಲ್ಲ. ಈಗಾಗಲೇ ಒಲೆ ಗುರಿ ಹಾಕಿದ್ದಾಯಿತು, ಸ್ನಾನ ಮಾಡಿದ್ದು ಆಯಿತು, ಅವೆಲ್ಲ ಮುಗಿದೋಯ್ತು. ಈ ಕಡೆ ಬಂದು ಮಹಾದೇವ ನಾಳೆ ಒಳ್ಳೆ ರ್ಯಾಂಕ್ ಬಂದಿದ್ದಾಳೆ ಕಾವ್ಯ ಅಂತೇಳ್ಬಿಟ್ಟು ಪ್ರೇಮಂಗೆ ಫೋನ್ ಮಾಡ್ತಾನೆ. ಇವಳು ಎಷ್ಟೊಂದು ಕಷ್ಟಪಟ್ಟು ಓದಿದ್ದಾಳೆ, ಬಿಡಿ ಮಹಾದೇವರೇ, ಎಷ್ಟು ಕಷ್ಟಪಟ್ಟಳು, ಮನೆಯಿಂದ ದೂರ ಆದಳು, ಕಷ್ಟಪಟ್ಟು ಓದಿದ್ಲು, ದೇವರು ಅವಳಿಗೆ ಏನೋ ಒಳ್ಳೇದು ಮಾಡಿಬಿಟ್ಟ ಅಂತೆಲ್ಲ ಹೇಳ್ತಾಳೆ. ಆಮೇಲೆ ನಾಳೆ ನನ್ನನ್ನು ಕರೆದವಳೆ ಅಟ್ ಅ ಟೈಮಲ್ಲಿ, ಮತ್ತು ಸೆಕ್ಯೂರಿಟಿ ತಾತನ್ನು ಕರೆದವಳೆ. ಏನು ಮಾಡೋದು ಪ್ರೇಮ ಅವರೇ, ಹೆಂಗೆ ಹೋಗೋದು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಅವರಪ್ಪ ಅಲ್ಲಿ ಮಲಗಿದ್ದಾನೆ. ಇವನು ಹಂಗಂತ ಪ್ರೇಮನ ಹತ್ರ ಕೇಳ್ತಾವನೆ. ಅದಕ್ಕೆ ಪ್ರೇಮ ಹೇಳ್ತಾ ಇದ್ದಾಳೆ, ಬೇಡ ಮಹಾದೇವ ಆಗಿ ಹೋಗಿ ಹೇಳ್ಬಿಡಿ, ನಿನ್ನ ಪ್ರೀತಿಗೋಸ್ಕರ ನಾನು ನಿನ್ನ ಜೊತೆಗೆ ಇದ್ದೆ ಅಂತ ಹೇಳ್ಬಿಟ್ಟು ಹೇಳ್ಬಿಡಿ, ಏನೂ ಇದಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಷ್ಟೊತ್ತಿಗೆ ಪರಮೇಶ್ವರಿ ಅಲ್ಲಿಗೆ ಹೋಗ್ಬಿಡ್ತಾಳೆ, ಶಾಪಿಗೆ ಹೋಗಿದ್ದು ಚೀಟಿ ಬರ್ಸ್ಕೋಬೇಕಾದ್ರೆ ಹೆಸ್ರು ಹೇಳಿ ಅಂತ ಹೇಳ್ತಾಳೆ. ಹೆಸ್ರನ್ನ ಇವಳೇ ಬರ್ಕೊತಾ ಇರ್ತಾಳೆ ಪ್ರೇಮ, ಹಾಗಾಗಿ ಹೆಸ್ರು ಹೇಳಿ ಅಂತ ಹೇಳ್ತಾಳೆ. ಹೆಸರು ಮಹೇಶ್ವರಿ ಅಂತ, ಪರಮೇಶ್ವರಿ ಅಂತ ಹೇಳ್ತಾಳೆ. ಪರಮೇಶ್ವರಿ ಅಂದಾಗ ಕತ್ತೆ ಮೇಲಕ್ಕೆ ನೋಡ್ತಾಳೆ, ಅವ್ರ ಅತ್ತೆನೇ. ಆಮೇಲೆ ನೋಡಿಕೊಂಡು ಸುಮ್ಮನಾಗ್ತಾಳೆ, ಏನು ಮಾತಾಡಲ್ಲ. ಮತ್ತು ನಾವಿದ್ರೆ ಅವಳಿಗೆ ಇಷ್ಟ ಆಗಲ್ಲ, ಅದಕ್ಕೆ ಅವಳು ಹಿಂಗಾಡ್ತಾಳೆ, ಹಿಂಗೆಲ್ಲ ಮಾತಾಡೋದು. ಅದಕ್ಕೆ ನನಗೆ ತಲೆ ಕೆಟ್ಟೋಗ್ತಾಯಿದೆ, ನಮ್ಮನ್ನು ಬದುಕೋಕ್ಕೆ ಬಿಡಲ್ಲ ನೀವು, ಎಲ್ಲಿಗೆ ಹೋದ್ರೂ ಒಕ್ಕರ್ಸ್ಕೊತಿರಲ್ಲ ಅಂತ ಬೈತಾ ಇರೋದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.